ಎಲ್ಲ ನನ್ನ ಕೈಯಿಂದ ಒಂದು ಭಗಿನಿಯರಿಗೆ ಮತ್ತೆ ವೇದಿಕೆ ಮೇಲೆ ಬಹಳಷ್ಟು ಬಹುತೇಕರಿದ್ದೀರಾ. ಎಲ್ಲಾರ್ದು ಹೆಸರು ಹೇಳಲಿಕ್ಕೆ ಹೋಗಲ್ಲ, ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಜೊತೆಗೆ ನಂದು ಮತ್ತೊಂದು ನಮಸ್ಕಾರ ಅಂದ್ರೆ ಈ ಹುಬ್ಬಳ್ಳಿ ಭೂಮಿಗೆ, ಇದು ಗಂಡು ಮೆಟ್ಟಿದ ನಾಡು ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ನಮ್ಮ ಕರ್ನಾಟಕ ಭಾಗಕ್ಕೆ ಇದು ಬಹಳ ಪ್ರಸಿದ್ಧಿ ಪಡೆದಂತ ನಗರ ಇದು. ಆ ನಗರದ ಮಣ್ಣಿಗೆ ನನ್ನ ನಮಸ್ಕಾರಗಳು. ಅಹಿಂದ ಉತ್ತರ ಕರ್ನಾಟಕ ಭಾಗದ 7 ಜಿಲ್ಲೆಗಳದು ಒಂದು ಪೂರ್ವಭಾವಿ ಸಭೆ, ಅದನ್ನ ಇಲ್ಲಿ ಏರ್ಪಾಡು ಮಾಡಿದ್ದೀವಿ. ಆ ಸಭೆಗೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನೀವುಗಳೆಲ್ಲ ಬಂದಿದ್ದೀರ. ಇಲ್ಲಿ ಸಂಖ್ಯೆ ಕಡಿಮೆ ಇರ್ಬೋದು, ಆದ್ರೆ ಇಲ್ಲಿರೋರು ಅಲ್ಲಿರೋರು ಪ್ರತಿಯೊಬ್ಬರು ಲೀಡರ್ಗಳೇ ಇಲ್ಲಿ. ಇವ್ರ ಹಿಂದೆ ಕಡಿಮೆ ಅಂತಂದ್ರೆ 100 ಜನಸಂಖ್ಯೆ ಇರ್ತದೆ. ಅಷ್ಟು ಮಟ್ಟದಂತ ಶಕ್ತಿವಂತರು ನೀವೆಲ್ಲ. ಅಂತವ್ರನ್ನ ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಹೆಮ್ಮೆ ಇದೆ, ಪ್ರೌಢನೆಸ್ ಇದೆ. ಯಾಕೋ ಏನಾದ್ರು ಆಗುತ್ತಾ ಮೈಕು? ಆ ಕಡೆ ಕೇಳೋರ್ಗೆ ಇಲ್ವಾ? ಓಕೆ. ಅಹಿಂದ ಇದು ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರುತ್ತೆ. ಸಿದ್ದರಾಮಯ್ಯನವ್ರ ಮುಖಂಡತ್ವದಲ್ಲಿ ಈ ಅಹಿಂದ ಸ್ಥಾಪನೆ ಆಗಿತ್ತು. ಬಹಳಷ್ಟು ಇಲ್ಲೇ ಅದಕ್ಕೆ ಸ್ವಲ್ಪ ಬಹಳ ಬಹುತೇಕ ಬೆಂಬಲ ಕೂಡ ಸಿಕ್ಕಿತ್ತು. ಏನೋ ಕಾರಣಕ್ಕೆ ಆ ಸ್ಥಾಪಿತ ಅಹಿಂದ ಸ್ವಲ್ಪ ನಿಷ್ಕ್ರಿಯ ಆಗೋಯ್ತು. ಬಟ್ ಅದರ ಫಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಸ್ವಲ್ಪ ಅವರು ಅಹಿಂದ ನಾಯಕರಂತಾನೆ ಗುರುತಿಸ್ಕೊಂಡ್ರು. ಆದ್ರೆ ಆ ಅಹಿಂದ ಸಂಘಟನೆ ಸ್ವಲ್ಪ ನಿಷ್ಕ್ರಿಯ ಆಗೋಯ್ತು. ಈ ಮಾಹಿತಿ ನಿಮ್ಗಿದೆ ಸ್ನೇಹಿತರೆ. ಮಂಜು ಫೋನ್ ಆಫ್ ಮಾಡಿ. ಈ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಇವರು ಬಹುಸಂಖ್ಯಾತರು. ಆದರೆ ಈ ರಾಷ್ಟ್ರದಲ್ಲಿ ಮತ್ತು ಈ ರಾಜ್ಯದಲ್ಲಿ ರಾಜಕೀಯ ಶಕ್ತಿ, ಆರ್ಥಿಕ ಶಕ್ತಿ, ಶೈಕ್ಷಣಿಕ ಶಕ್ತಿಗಳು ಈ ಸಮುದಾಯಗಳು ಬಹಳ ಕಡಿಮೆ ಇದೆ. ಈಗ ಪರವಾಗಿ ಸ್ವಲ್ಪ ಬೇಗ ಕೂತ್ಕೊಂಡು ಸ್ವಲ್ಪ ಈ ಕಡೆ ಅಟೆನ್ಷನ್ ಕೊಡಿ. ನಾನು ಈ ಸಭೆ ಉದ್ದೇಶ ನಿಮ್ಗೆ ಮನವರಿಕೆ ಮಾಡಬೇಕಾಗಿದೆ. ಇಲ್ಲಿ ನಾನು ಈಗ ಏನೇನು ವಿಚಾರಗಳನ್ನ ನಿಮ್ ಮುಂದೆ ಹೇಳ್ತೀನಿ, ಒಂದೊಂದು ಅಂಕಿ ಸಂಖ್ಯೆಗಳು ಕೂಡ ಬಹಳ ಅಧಿಕೃತವಾದ್ದು. ಇದನ್ನ ನೀವು ಗಂಭೀರವಾಗಿ ತಗೋಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಏನಕ್ಕೋಸ್ಕರ ಇದು ಅಧಿಕೃತವಾದ್ದು ಅಂದ್ರೆ, ನಾನು ಈ ರಾಜ್ಯದ ಶಾಸನಸಭೆ ಕಾರ್ಯದರ್ಶಿಯಾಗಿ ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದು. ಶಾಸನಸಭೆ, ಕ್ಯಾಬಿನೆಟ್, ಸರ್ಕಾರ, ಇಡೀ ರಾಜ್ಯದ ಎಲ್ಲಾ ವ್ಯವಸ್ಥೆಗಳನ್ನ ನಾನು ಶಕ್ತಿಸೌಧ, ವಿಧಾನಸೌಧದಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಿರೋದ್ರಿಂದ ತುಂಬಾ ಡಾಟಾ ನನ್ನ ಹತ್ರ ಇರ್ತದೆ. ನಾನು ಏನೇ ಈಗ ಹೇಳುವಂತ ಮಾಹಿತಿಗಳು ತುಂಬಾ ಅಧಿಕೃತವಾದದ್ದು, ಒಂದು ಸುಳ್ಳು ಕೂಡ ಉದ್ಭವ ಆಗೋದಿಲ್ಲ. ಈ ಕಾರಣಕ್ಕಾದ್ರೂ ನೀವುಗಳು ಸ್ವಲ್ಪ ಗಂಭೀರವಾಗಿ ಕೇಳಬೇಕಾಗ್ತದೆ. ಯಾಕಂದ್ರೆ ನಾನು ಬಹಳ ಅಧಿಕೃತವಾದ ಪರ್ಸನ್, ಶಾಸನಸಭೆ ಕಾರ್ಯದರ್ಶಿ ಆಗಿದ್ದೆ. ನನ್ನಂತ ಅಧಿಕೃತ ಪರ್ಸನ್
ಇಲ್ಲಿ ಬಂದು ನಿಮ್ ಮುಂದೆ ವಿಚಾರಗಳನ್ನು ಮಂಡನೆ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಏನ್ ಸತ್ಯಾಸತ್ಯತೆ ಇರ್ತದೆ ಅನ್ನೋ ಗಂಭೀರತೆ ನೀವು ತಗೋಬೇಕು. ಇದು ನಾನು ರಿಕ್ವೆಸ್ಟ್ ನಿಮ್ಮಲ್ಲಿ. ಈ ಹೈಯಿಂದ ಇದನ್ನು ಮೂಲವಾಗಿ ಅಲ್ಪಸಂಖ್ಯಾತರಿದ್ದೀವಿ. ಯಾರ್ಯಾರು ಅಲ್ಪಸಂಖ್ಯಾತರು? ಮುಸ್ಲಿಮು, ಕ್ರಿಶ್ಚಿಯನ್ ಮತ್ತೆ ಜೈನ್ಸ್ ಅಲ್ಲಿ ದಿಗಂಬರ್ ಅಂತ ಹೇಳಿ ಅವ್ರನ್ನ ಇದ್ರೊಳಗೆ ನಾವು ಸೇರ್ಪಡೆ ಮಾಡ್ಕೊಂಡಿದ್ವಿ ಬಯಲಾದಲ್ಲಿ. ಇನ್ನು ಹಿಂದುಳಿದ ವರ್ಗಗಳಲ್ಲಿ ಗೌಡರು, ಲಿಂಗಾಯತರು, ರೆಡ್ಡಿಗಳು ಮತ್ತೆ ಬಂಟ್ಸ್, ಅಂದ್ರೆ ಇವ್ರು ಏನ್ ರಾಜ್ಯದಲ್ಲಿ ಸ್ವಲ್ಪ ಬಡವರಾಗಿ ಸಕ್ರಿಯವಾಗಿದ್ದಾರೆ ಅವರು ಈ ಸಂಘಟನೆ ವ್ಯಾಪ್ತಿನಲ್ಲಿ ಬಯಲಾದಲ್ಲಿ ಇಲ್ಲ. ಇನ್ನು ಉಳಿದಂತ ಹಿಂದುಳಿದ ವರ್ಗಗಳಲ್ಲಿ ಎಷ್ಟು ಜಾತಿಗಳಿದ್ದಾವೆ, ಕುರುಬರು, ಕುಂಬಾರರು, ನೇಕಾರರು, ಈ ತರ ಸಣ್ಣ ಪುಟ್ಟ ಯಾವ ಹಿಂದುಳಿದ ಜಾತಿಗಳಿದ್ದಾವೆ ಅವರೆಲ್ಲರೂ ಈ ಸಂಘಟನೆ ಒಳಗಿದ್ದಾರೆ. ಇನ್ನು ದಲಿತರಲ್ಲಿ ಎಡಗೈ, ಬಲಗೈ ಮತ್ತು ಇನ್ನೊಂದು ಕೊಲಂಬೋಗಳು ಅಂತ ನೀವೆಲ್ಲ ಏನ್ ಹೇಳ್ತೀರಾ, ಇವರೆಲ್ಲ ಏನು ಸಂಪೂರ್ಣ ಸಮುದಾಯಗಳು ಇದರೊಳಗಡೆ ಇದ್ದಾವೆ. ಶೆಡ್ಯೂಲ್ ಟ್ರೈಬ್ ಸಮುದಾಯಗಳು ಕೂಡ ಇದರೊಳಗೆ ಇದ್ದಾವೆ. ಒಟ್ಟಾರೆ ಈ ರಾಜ್ಯದಲ್ಲಿ ಮತ್ತು ಈ ರಾಷ್ಟ್ರದಲ್ಲಿ 80% ಜನಸಂಖ್ಯೆ ಇರ್ತಕ್ಕಂಥ ಈ ಸಮುದಾಯಗಳು ಮತ್ತು ಈ ಹೈದ ವ್ಯಾಪ್ತಿನಲ್ಲಿ ಈ ಸಂಘಟನೆಗಳನ್ನ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಇಷ್ಟು 80% ಇರ್ತಕ್ಕಂಥ ಜನಸಂಖ್ಯೆ ಸಂವಿಧಾನ ಇದೆ. 75 ವರ್ಷಗಳ ಕಾಲ ಈ ರಾಷ್ಟ್ರದ ಆಳ್ವಿಕೆ ಮಾಡಿದೆ. ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ. ಎರಡು ಸರ್ಕಾರಗಳು 75 ವರ್ಷಗಳ ಕಾಲ ಆಡಳಿತ ಕೊಟ್ಟಿದ್ದಾರೆ. ಸಂವಿಧಾನ ಇತ್ತು, ಎರಡು ಸರ್ಕಾರಗಳು ಕೇಂದ್ರ ರಾಜ್ಯ ಸರ್ಕಾರಗಳಿದ್ರು, 75 ವರ್ಷ ಕಳೆದ್ರು. ಬಹುಸಂಖ್ಯಾತವಾಗಿರ್ತಕ್ಕಂಥ ಈ ಸಮುದಾಯಗಳು ಇವು ಸ್ಥಿತಿಗತಿಗಳು ಸೂಕ್ತವಾಗಿಲ್ಲ. ಇದು ನಿಮಗೂ ನಮಗೂ ಗೊತ್ತಿರೋ ಸತ್ಯ. ಇದಕ್ಕೆ ಅಂಕಿ ಸಂಖ್ಯೆಗಳು ಕೂಡ ನಿಮ್ಮ ಮುಂದೆ ಇರಬೇಕು ಅಂತ ಹೇಳಿ ನಾನು ಕೆಲವೊಂದು ಅಂಕಿ ಸಂಖ್ಯೆಗಳು ಮುಂದೆ ಹೇಳ್ತೀನಿ. ಹೆಣ್ಮಕ್ಳದ್ದು ಸ್ವಲ್ಪ ಮುಂದೆ ಬಂದ್ಬಿಡಿ. ಅದು ಲೋಕೇಶ್, ನೀವು ಸ್ವಲ್ಪ ಅಟೆನ್ಷನ್ ಆ ಕಡೆ ಕೊಡ್ಬೇಕು. ಅಂಕಿ ಸಂಖ್ಯೆಗಳು ನಿಮ್ ಮುಂದೆ ನೀಡಬೇಕು ಅಂತ ಹೇಳಿದೆ ನೋಡಿ. ಸುಮ್ಮನೆ ಅಂದಾಜು ನಿಮ್ಗೆ ಕೆಲವೊಂದು ಅಂಕಿ ಸಂಖ್ಯೆಗಳನ್ನ ತಿಳ್ಕೊಳ್ಳಿ ದಯಮಾಡಿ. 2011 ಜನಗಣತಿ ಏನು, ಆ ಜನಗಣತಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಲಿಂಗಾಯತರು ಈ ರಾಜ್ಯದಲ್ಲಿ 65 ಲಕ್ಷ ಇದ್ದಾರೆ. ನಾನು ಶಾಸನಸಭೆ ಕಾರ್ಯದರ್ಶಿ. ನಾನು ಯಾವುದೇ ಸಾರ್ವಜನಿಕ ಚುನಾವಣೆ ಬಂದ್ಮೇಲೆ MLA ಬರ್ತಾರಲ್ಲ, MLA ಶಾಸನಸಭೆ ಬರ್ತಾರಲ್ಲ, ಅವ್ರಿಗೆ ಓಟ್ ಕೊಡೋಕೆ ನಾನು ಕರಿಬೇಕು. ಅವ್ರನ್ನ ನಾನು ಅವ್ರನ್ನ 224 ಜನದ ಹೆಸರು ಕರಿಬೇಕಾದ್ರೆ ಓಟ್ ತಗೊಳಕ್ ಬರ್ತಾರಲ್ಲ, ನಾನು ಗಮನಿಸಿರೋದು ಲಿಂಗಾಯತ ಸಮುದಾಯದವರು 70ರಿಂದ 80 ಆಜುಬಾಜು ಸತತವಾಗಿ ಶಾಸನಸಭೆಗೆ ಬರ್ತಾರೆ. ಬಟ್ ಇವರು ರಾಜ್ಯದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು? 2011 ಜನಗಣತಿ ಪ್ರಕಾರ 65 ಲಕ್ಷ. ಇದೆಲ್ಲ ಏನಕ್ಕೆ ಅಂತ ಈ ನಮ್ಮ ಪ್ರಾಸ್ತಾವಿಕ ಭಾಷಣ ಮುಗಿದ ಮೇಲೆ ನಿಮ್ಗೆ ಅರ್ಥ ಆಗ್ತದೆ. ಇವೆಲ್ಲ ದಯಮಾಡಿ ಸೀರಿಯಸ್ ಆಗಿ ಕೇಳ್ಬೇಡಿ. ಸ್ವಲ್ಪ ಬೋರ್ ಆಗ್ಬೋದು ನಿಮ್ಗೆ, ಆದ್ರೆ ಸೀರಿಯಸ್ ಆಗಿ ಕೇಳ್ಬೇಡಿ ದಯಮಾಡಿ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಬೆಸ್ಟ್ ಲೀಡರ್ಸ್ ಇದ್ದೀರ ನೀವೆಲ್ಲ. ನಿಮ್ಗಳಿಗೆ ಈ ಮಾಹಿತಿ ಸಿಕ್ಕಿದ್ರೆ ಎದೆ ತಟ್ಟಿ ಬಹಿರಂಗವಾಗಿ 100 ಜನ ಕೇಳುವಷ್ಟು ಮಾಹಿತಿಗಳು ನಿಮ್ಗೆ ತಲುಪುತ್ತಿದೆ. ಶಾಸನಸಭೆಗೆ ನಾವು ಹೆಸರು ಕರಿಬೇಕಾದ್ರೆ ಗೊತ್ತಾಗುತ್ತೆ 65 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆ 80, 90, 70 ಈ ತರ ಬರ್ತಾ ಇರ್ತಾರೆ. ಬರೀ 65 ಲಕ್ಷ ಇರೋ ಜನಸಂಖ್ಯೆ ಶಾಸನಸಭೆಗೆ. ಇನ್ನು ಕ್ಯಾಬಿನೆಟ್ ಬರ್ತಾರಲ್ಲ, ಕ್ಯಾಬಿನೆಟ್
ಒಳ್ಳೆ ಸಂಖ್ಯೆ ಜಾಸ್ತಿ ಲಿಂಗಾಯತರು. ನಾನು ಅಧಿಕೃತ ಅಧಿಕಾರಿ ಹೇಳ್ತಾ ಇರೋದು. ಇನ್ನು ಎರಡನೇದು, ಈ ರಾಜ್ಯದಲ್ಲಿ ಗೌಡ್ರು 60 ಲಕ್ಷ ಇದ್ದಾರೆ ಒಕ್ಕಲಿಗರು 2011 ಜನಗಣತಿ ಪ್ರಕಾರ. ಇವರು 50ರಿಂದ 60-70 ಜನ ಶಾಸನಸಭೆಗೆ ಬರ್ತಾರೆ. ಕ್ಯಾಬಿನೆಟ್ನಲ್ಲಿ ಕೂಡ ಇವ್ರದ್ದೇ ಮೆಜಾರಿಟಿ ಇರುತ್ತೆ. ಅಂದ್ರೆ ಇಷ್ಟು ಕಡಿಮೆ ಸಂಖ್ಯೆ ಇರತಕ್ಕಂತ ಕೆಲವು ಜಾತಿಗಳು ಶಾಸನಸಭೆ ಇರ್ಬೋದು, ಕ್ಯಾಬಿನೆಟ್ ಇರ್ಬೋದು, ಸರ್ಕಾರದ ಭಾಗ ಇರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಇವ್ರದ್ದು ಆದ್ಯತೆಗಳು ಸ್ಥಾನಮಾನಗಳು ಇದಾವೆ. ಇನ್ನು ನಮ್ಮ ಅಂಕಿ ಸಂಖ್ಯೆ ಕೇಳಿ. ಈಗ ನಮ್ಮ ಅಂಕಿ ಸಂಖ್ಯೆ ಕೇಳಿ. ಮುಸ್ಲಿಮ್ರು ಈ ರಾಜ್ಯದಲ್ಲಿ 2011 ಜನಗಣತಿ ಪ್ರಕಾರ 70 ಲಕ್ಷ ಇದೆ. ಆದ್ರೆ ಶಾಸನಸಭೆಯಲ್ಲಿ ಇರೋರು ಎಷ್ಟು ಗೊತ್ತಾ? 7 ಜನ. 65 ಜನ ಇರೋರು, 65 ಲಕ್ಷ ಇರೋರು ಎಷ್ಟಿರ್ತಾರೆ? 80-70 ಈ ಆದಿಗೋದಲ್ಲಿ ಇರ್ತಾರೆ. ನೀವು 70 ಲಕ್ಷ ಇದ್ದೀರಾ, ನೀವು ಶಾಸನಸಭೆ ಒಳಗೆ 7 ಜನ, 8 ಜನ, 9 ಜನ ಅಷ್ಟೇ. ಇನ್ನು ಕ್ಯಾಬಿನೆಟ್ ನಲ್ಲಿ 2. ಸಂಖ್ಯೆ ಮಾತ್ರ ಜಾಸ್ತಿ. ನಿಮ್ಮ ಬಿಡಿ, ಇನ್ನು ಇಲ್ಲಿ ಕೂತವ್ರಲ್ಲ, ಇಲ್ಲಿ ಈ OBC-ನವರು ಕೂತಿದಾರಲ್ಲ, ಕುರುಬರು, ನೇಕಾರರು, ಬೆಸ್ತರು, ವಿಶ್ವಕರ್ಮ, ಈಡಿಗ, ಸವಿತ ಸಮಾಜ, ಈ ರಾಜ್ಯದಲ್ಲಿ ಇವರು 4 ಕೋಟಿ ಜನಸಂಖ್ಯೆ ಇದೆ 2011 ಜನಗಣತಿ ಪ್ರಕಾರ. 4 ಕೋಟಿ ಜನಸಂಖ್ಯೆ ಇರೋರು 28 ಜನ ಗೆಲ್ಲೋದು ಇವರು. 28 ಜನ ಈ ಸರಿ 4 ಕೋಟಿ ಜನಸಂಖ್ಯೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಶಾಸನಸಭೆಯಲ್ಲಿ ಎಷ್ಟು ಜನ ಇದ್ದಾರೆ? 28 ಜನ ಇದ್ದಾರೆ. ಕ್ಯಾಬಿನೆಟ್ ನಲ್ಲಿ ಸಿದ್ದರಾಮಯ್ಯ ಇನ್ನೊಂದು 4 ಜನ ಇದ್ದಾರೆ. 4 ಕೋಟಿ ಇರುವಂತರು ಇವ್ರದಿರ್ಲಿ. ಇನ್ನೊಂದು ದುರಂತ, ದಲಿತರು. ಇವರು 1,45,00,000 ಅಂದ್ರೆ 1.5 ಕೋಟಿ ಇರ್ತಾರೆ. ಇವ್ರದ್ದು ರಿಸರ್ವೇಶನ್ ಇರೋ ಕಾರಣಕ್ಕೆ 36 + 11 15 51 ಜನ ಇರ್ತಾರೆ. ಇಲ್ಲ, ಇವೆಲ್ಲ ನಿಮಗೆ ಬೋರಿಂಗ್ ಸಬ್ಜೆಕ್ಟ್ ಇರ್ಬೋದು. ಯಾಕೆ ಈ ಅಂಕಿ ಸಂಖ್ಯೆ ಹೇಳಿದೆ ಅಂದ್ರೆ, ಸಂವಿಧಾನ, ಕಾನೂನು ಈ ರಾಜ್ಯದಲ್ಲಿ ಎಲ್ಲರಿಗೂ ಒಂದೇ. ಆರ್ಟಿಕಲ್ 14 ಸಮಾನತೆ. ಆದ್ರೆ ಇಷ್ಟು ಜನಸಂಖ್ಯೆ ಇರೋರಿಗೆ ಶಾಸನಸಭೆ ಕಡಿಮೆ ಪ್ರಾತಿನಿಧ್ಯ, ಕಡಿಮೆ ಜನಸಂಖ್ಯೆ ಇರೋರಿಗೆ ಹೆಚ್ಚಿನ ಪ್ರಾತಿನಿಧ್ಯ. ಇದನ್ನು ಸಮಾನತೆ ಅಂತಾರ? 75 ವರ್ಷ ಕಳೀತಾರೆ. ಆದ್ರೂ ಸಮಾನತೆ ಸಿಕ್ಕಿಲ್ಲ. ಹೋಗಿ ಅವರಾದ್ರೂ ಕೊಡ್ತಾರ? ಯಾರಾದ್ರೂ ಕೊಡ್ತಾರ? 75 ವರ್ಷ ನಾವು ಅವ್ರ ಜೊತೆ ನಡೆದಿದ್ದೀವಿ, ಕೊಡ್ಲಿಲ್ಲ. 75 ವರ್ಷ ಅವ್ರ ಜೊತೆ ಜೈ ಹಿಂದೆ ಅವ್ರು ಹಿಂಬಾಲಿಸಿದ್ದೀವಿ. ಅವ್ರಿಗೆ ರಾಜಕೀಯ ಪ್ರಬಲತೆ ಇದೆ, ಆರ್ಥಿಕ ಶಕ್ತಿಗಳಿದ್ದಾವೆ, ಈ ತರ ಹಲವಾರು ಕಾರಣಗಳಿಂದ ಅವರು ಇವತ್ತು ರಾಜಕೀಯ ಶಕ್ತಿನ ಬಲವತ್ತು ಪಡ್ಕೊಂಡಿದ್ದಾರೆ, ಅಧಿಕಾರ ಪಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಪ್ರಬಲವಾಗಿ ಬೆಳೆದಿದ್ದಾರೆ. ಬಟ್ ಸಮಾಜ ನಿರ್ಮಾಣ ಆಗಲಿಲ್ಲ. ಈ ದೇಶ ಕಟ್ಟಲಿಕ್ಕೋಸ್ಕರ ಬ್ರಿಟಿಷರ ವಿರುದ್ಧನೋ ಅಥವಾ ಹಿಂದಿನ ಮಹಾರಾಜರ ವಿರುದ್ಧನೋ ತನ್ನ ತ್ಯಾಗ ಬಲಿದಾನ ಮಾಡುವಂತ ಮಹನೀಯರದು ಶ್ರಮ ಇದೆಯಲ್ಲ, ಆ ಶ್ರಮ ಕೂಡ ಈಗ ಫಲ ಕೊಡಲಿಲ್ಲ.
ಸರಿ, ಸಮಾನತೆ ಇಲ್ಲ, ಸಮ ಸಮಾಜ ಇಲ್ಲ, ನಮ್ಗೆ ಯಾರು ಕೊಡ್ತಾ ಇಲ್ಲ. ನಾವು ಬಹುಸಂಖ್ಯಾತರು, ನಾವು ಎಷ್ಟು ವರ್ಷ ಕಾಯ್ಬೇಕು? ಈ ರಾಷ್ಟ್ರದಲ್ಲಿ ರಾಜಕೀಯ ಶಕ್ತಿ ಪಡಿಲಿಕ್ಕೆ ಅಥವಾ ಆಳುವ ವರ್ಗ ಆಗಲಿಕ್ಕೆ ಅಂಬೇಡ್ಕರ್ ಕನಸು ಈ ಸಂವಿಧಾನ ಇವತ್ತು ನಾನು ಅನುಮೋದನೆಗೆ ಮಂಡನೆ ಮಾಡ್ತಾ ಇದ್ದೀನಿ, ಅನುಮೋದನೆ ಪಡೆದಿದ್ದೀನಿ. ಆದರೆ ಈ ಸಂವಿಧಾನ ಅನುಷ್ಠಾನ ಮಾಡಲಿಕ್ಕೆ ಈ ರಾಷ್ಟ್ರದ ಮನೋವಾದಿಗಳು, ಮೇಲ್ವರ್ಗದವರು ಅಧಿಕಾರ ತಿಳ್ಕೊಂಡು ಹೇಳಿದ್ರೆ ಇದ್ರ ಉದ್ದೇಶ ಸಫಲ ಆಗಲ್ಲ, ವಿಫಲವಾಗುತ್ತೆ ಅಂತಾರೆ. ಅವ್ರು ಹೇಳ್ತಾರೆ ಶೋಷಿತ ಸಮಾಜಗಳು ಏನಿದ್ದಾವೆ ಅವರು ಆಳುವವರಾಗಬೇಕು. ಆಗದೆ ಅವತ್ತಿನ ದಿವಸ ಈ ಸಂವಿಧಾನ ಉದ್ದೇಶ ಏನಿತ್ತು, ಗುರಿ ಏನಿತ್ತು, ಆ ಪ್ರಕಾರ ಅದು ಅನುಷ್ಠಾನ ಆಗುತ್ತೆ ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ. ಇಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಬೇಡ್ಕರ್ ಹೇಳಿದ ಮಾತುಗಳು ನಿಜ ಆಗಲಿಲ್ಲ. ನಾವು ಆಳುವ ವರ್ಗ ಆಗಲಿಲ್ಲ, ನಾವೆಲ್ಲ ಇವತ್ತು ಶೋಷಿತ ವರ್ಗಗಳಾಗಿ ಉಳಿದ್ಬಿಟ್ವಿ. ಮನೆಗೂ ಸಂಘಟನೆಗಳು, ದಲಿತ ಸಂಘಟನೆಗಳು ಅಷ್ಟು, ಓಬಿಸಿ ಸಂಘಟನೆಗಳು ಅಷ್ಟು, ಎಲ್ಲರೂ ಇದ್ದಾರೆ. ಅದರ ಮನುವಾದಿಗಳು, ಬ್ರಾಹ್ಮಣರು ಅಥವಾ ಮೇಲ್ವರ್ಗಗಳು ನಮ್ಮ ತರ ಮನೆಗೂ ಸಂಘಟನೆ ಊರಿಗೂ ಬೋರ್ಡ್ಗಳು ಹಾಕೊಳ್ಳೋದೇ ಇಲ್ಲ. ಆದ್ರೆ ನಮ್ಮ ರಾಷ್ಟ್ರದ ಇತಿಹಾಸ ಹೇಳ್ತಿದ್ವಿ ಮುಂದೆ ಶತಶತಮಾನಗಳಿಂದ ಈ ಯಾವುದೋ ಚಳುವಳಿಗಳನ್ನ, ಹೋರಾಟಗಳನ್ನ, ಸಂಘ ಸಂಸ್ಥೆಗಳನ್ನ ಮಾಡ್ಕೊಳ್ಳೋದ್ರೆ ಇವತ್ತು ಎಲ್ಲಾ ರೀತಿಯ ಅಧಿಕಾರಗಳನ್ನ ಪಡೆದಿದ್ದಾರೆ. ನಾವು 100 ಸಂಘಟನೆಗಳನ್ನು ಮಾಡಿಕೊಂಡು ಯಾವ ಅಧಿಕಾರನೂ ಪಡೆಯಕ್ಕಾಗ್ತಾ ಇಲ್ಲ, ಸಂಘಟಿತರಾಗಕ್ಕೆ ಆಗ್ತಾ ಇಲ್ಲ, ಆರ್ಥಿಕವಾಗಿ ಶಕ್ತರಾಗ್ತಾ ಇಲ್ಲ, ಆಳುವ ವರ್ಗ ಆಗಕ್ಕಾಗ್ತಾ ಇದೆ. ಸರ್ ಇದೆಲ್ಲ ಗೊತ್ತು ಸರ್, ಇದೆಲ್ಲ ಗೊತ್ತಿದೆ ಸರ್, ಯಾಕೆ ಸರ್ ಅದನ್ನೇ ರಿಪೀಟ್ ಮಾಡಿ ಹೇಳ್ತೀರಾ? ನಮ್ಮಲ್ಲಿ ಸಂಘಟನೆಗಳು ಜಾಸ್ತಿ ಇದ್ದಾವೆ, ನಮ್ಮಲ್ಲಿ ಆರ್ಥಿಕ ಶಕ್ತಿ ಇಲ್ಲ, ಮತ್ತೆ ರಾಜಕೀಯ ಜ್ಞಾನ ಕೊರತೆ ಇದೆ, ನಮಗೆ ಸಂಘಟನೆ ಕೊರತೆ ಇದೆ, ಇವೆಲ್ಲ ಗೊತ್ತಿದೆ ಸರ್, ಯಾಕೆ ಸರ್ ಇವೆಲ್ಲ ಅದನ್ನೇ ರಿಪೀಟ್ ಮಾಡಿ ನಮಗೆ ಬೋರ್ ಮಾಡ್ತೀರಾ ಅಂತ ನೀವೆಲ್ಲ ಭಾವಿಸ್ಬೋದೇನೋ. ಆದ್ರೆ ನಿರಾಸೆ ಆಗ್ಬಾರ್ದು ಅನ್ನೋದು ನಮ್ದು ರಿಕ್ವೆಸ್ಟ್ ನಿಮಗೆ. ನಾವು ಯಾರು 75 ವರ್ಷ ಕಳೆದೋಗಿರ್ಬೋದು, ನಾವು ಯಾರು ಸಂಘಟಿತರಾಗದೇ ಇರ್ಬೋದು, ಬಹುಸಂಖ್ಯಾತರಾಗಿರ್ತಕ್ಕಂಥ ನಮ್ಮಗಳಿಗೆ ಆಡಳಿತ ಸಿಗ್ತಾ ಇರ್ಬೋದು, 75 ವರ್ಷ ಕಳೆದೋಗಿರ್ಬೋದು. ಆದ್ರೆ ನಾವು ಇವತ್ತಿಗೂ ಸೊನ್ನೆಯಿಂದ ಬೇಕಾದ್ರೆ ಸಂಘಟಿತರಾದ್ರೆ ಅವನ್ನೆಲ್ಲ ಪಡಲಿಕ್ಕೆ ಅವಕಾಶ ಇದೆ. ಸೊನ್ನೆಯಿಂದ ಇವತ್ತು ಪ್ರಾರಂಭ ಮಾಡಿದ್ರು ನಾವು ಕೂಡ ಭವಿಷ್ಯತ್ನಲ್ಲಿ ಆಗುವಾಗಲಿಕ್ಕೆ ಅವಕಾಶ ಇದೆ. ಭರವಸೆ ಬೇಕಲ್ವಾ? ಆ ಭರವಸೆ ನಿಮ್ಮಲ್ಲಿ ತುಂಬುತ್ತನ್ನ ಕಾರಣಕ್ಕೆ ನಾನು ಇನ್ನು ಮುಂದೆ ಸ್ವಲ್ಪ ಬಹಳ ಸೀರಿಯಸ್ ಆದ ವಿಚಾರಗಳು ಹೇಳ್ತೀನಿ, ದಯವಿಟ್ಟು ಸೀರಿಯಸ್ ಆಗಿ ಕೇಳಬೇಕು. ನಾವು ಈಗ ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದುಳಿದವರು, SC/ST ಈ ರಾಷ್ಟ್ರದಲ್ಲಿದ್ದಾರೆ, ಈ ರಾಜ್ಯದಲ್ಲಿದ್ದಾರೆ, ನಮ್ಮ ನಡುವೆ ಇದ್ದಾರೆ. 75 ವರ್ಷ ಈಗ ಕಳೆದಿದ್ದೀವಿ, ನಾವು ಶತಮಾನಗಳಲ್ಲಿ ಕಳೆದಿದ್ದೀವಿ, ಈಗಲೂ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಕಳೆದಿದ್ದೀವಿ. ಆದ್ರೆ ಸಂಘಟನೆ ಇಲ್ಲ, ಒಗ್ಗಟ್ಟಿಲ್ಲ. ಮತ್ತೆ ಬೋರ್ಡ್ ಸಬ್ಜೆಕ್ಟ್ ಹೇಳ್ಬೇಡಿ ಅಂತ ನೀವು ಅನ್ಕೊಂಡ್ಬೇಡಿ, ಸೀರಿಯಸ್ ಕೇಳಿ. ಬೋರಿಂಗ್ ಸಬ್ಜೆಕ್ಟ್ ಇದು, ಆದ್ರೆ ನೀವು ನಿಮ್ಮ ಭಾಷೆ ಮುಗಿದ್ಮೇಲೆ ನಿಮ್ಗೆ ಇದರದ್ದು ತಾತ್ಪರ್ಯ ಅರ್ಥ ಆಗ್ತದೆ. ಅವನು ಮುಸ್ಲಿಮ್, ಅವನು ಕ್ರಿಶ್ಚಿಯನ್, ಅವನು ಒಲೆಯ, ಅವನು ಮಾತುಗ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ. ನಮ್ಮಲ್ಲೇ ಈ ಬಂದ, ನಮ್ಮಲ್ಲಿ ಯಾರು ನಂಬಲ್ಲ. ಯಾರು ನಾವೆಲ್ಲ ಶೋಷಿತ ಸಮುದಾಯಗಳು, ಬಹುಸಂಖ್ಯಾತರು. ನಮ್ದು ಮಾನಸ ಹೆಂಗಾಗ್ತವೆ ಅಂದ್ರೆ
ನಾವು ಯಾರ್ಯಾರನ್ನೂ ನಂಬಬಾರ್ದು, ಯಾರ್ಯಾರ ಜೊತೆನೂ ನಾವು ಬದುಕಬಾರ್ದು, ಯಾರನ್ನ ಜೊತೆ ಸೇರಬಾರ್ದು. ಈ ಮೈಂಡ್ ಸೆಟ್ ನಮ್ಮ ಎಲ್ಲರಿಗೂ ನನ್ನವರಿಗೆ ನಿಮ್ಮವರಿಗೆ ಸತ್ಯ ಕೂಡ. ಈ ಕಾರಣಕ್ಕೆ ನಾವುಗಳು ಸಂಘಟಿತರಾಗ್ತಾ ಇಲ್ಲ. ಅಂಬೇಡ್ಕರ್ ಕನಸು ಏನಿತ್ತು ಆಳುವ ವರ್ಗ ಆಗ್ತಾ ಇಲ್ಲ, ಆರ್ಥಿಕ ಶಕ್ತಿ ಪಡಿತಾ ಇಲ್ಲ. ಇವತ್ತಿನ ಸಮಾಜದಲ್ಲಿ ಸಮಾಜ ಕಡೆ ನಾವು ಯಾರು ಹೆಜ್ಜೆ ಆಗ್ತಾ ಇಲ್ಲ. ನಮ್ಮನ್ನಲ್ಲೇ ಅವ್ರ ಕಂಡ್ರೆ ನಮ್ಗಾಗಲ್ಲ, ನಮ್ ಕಂಡ್ರೆ ಇವ್ರಿಗಾಗಲ್ಲ, ಇದೇ ಸಮಸ್ಯೆ. 15ನೇ ಶತಮಾನದಲ್ಲಿ ನಮ್ಮ ಕನಕದಾಸರು ಅಂದ್ರೆ ತಿಮ್ಮಪ್ಪವರು, ನಿಮ್ಮ ಭಾಗದವರು, ಕನಕದಾಸರು ಒಂದು ಮಾತು ಹೇಳಿದ್ದಾರೆ. ಈ ಕಚ್ಚಾಟಗಳಿಗೆ, ನಮ್ಮ ಕಚ್ಚಾಟಗಳಿಗೆ ಒಂದು ಮಾತು ಹೇಳಿದ್ದಾರೆ. ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ಏನಾದರೂ ಬಲ್ಲಿರ. 15ನೇ ಶತಮಾನದಲ್ಲಿ ಕನಕದಾಸರು. ನಾವ್ ಯಾರು ನಮ್ಮ ಕುಲ ಯಾವ್ಯಾವ ಧರ್ಮ ಜಾತಿ ಇದೆ, ನಮ್ಮ ಕುಲ ಇದೆ, ಅದ್ರ ಮೂಲ ಯಾವಾಗ ಹುಡುಕಿದೀವ, ತಿಳ್ಕೊಂಡಿದೀವ? ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ರಾಷ್ಟ್ರದಲ್ಲಿ ನಾವ್ ಯಾರ್ಯಾರು ಇವತ್ತು ಅಹಿಂದ ವರ್ಗದಲ್ಲಿ ಇದ್ದೀವಿ, ಅಲ್ಪಸಂಖ್ಯಾತರು, ಅವ್ರು ಅಲ್ಪಸಂಖ್ಯಾತರ ಪೈಕಿ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ಸ್, ಮತ್ತೆ ಹಿಂದುಳಿದ ವರ್ಗಗಳು, ಮತ್ತೆ SC STಗಳು, ಇವೆಲ್ಲ ಈ ರಾಷ್ಟ್ರದ ಮೂಲ ನಿವಾಸಿಗಳು, ಭಾರತೀಯರು. ಆದ್ರೆ ನಮ್ಮನ್ನ ಕಚ್ಚಾಡಿಸಿ, ನಮ್ಮನ್ನ ಏನು ಒಬ್ಬೊಬ್ಬರು ಪ್ರಾರ್ಥನೆ ಮಾಡಿ, ನಮಗೆ ಮೌಢ್ಯ ಗಂಧಾಚಾರ ಇಂಥವೆಲ್ಲ ತುಂಬಿ ಶತಮಾನಗಳಿಂದ ಈ ರಾಜ್ಯದಲ್ಲಿ ಒಂದು ಶಕ್ತಿ ಆಗ್ಬಿಟ್ಟಿದ್ದಾರೆ. ಅವರೇ ಭಗವಂತಗಳು. ಅವರ್ಯಾರು ಇಲ್ಲಿ ಮೂಲ ನಿವಾಸಿಗಳಲ್ಲ, ಅವರೆಲ್ಲ ಆರ್ಯನ್ಸ್. ಮಧ್ಯ ವಯಸ್ಸಿನಿಂದ ನಮ್ಮ ರಾಷ್ಟ್ರ ಬಂದವರು 1500 BC ಒಳಗೆ, ಬಿಫೋರ್ ಕ್ರಿಸ್ತ 1500ನೇ ಇಸ್ವಿ ಒಳಗಡೆ ನಮ್ಮ ಭಾರತಕ್ಕೆ ಆರ್ಯನ್ಸ್ ವರ್ಷ ಬಂದವರು. ಅವರು ಇಲ್ಲಿ ನಿವಾಸಿಗಳಲ್ಲ. ಆದ್ರೆ ಅವರು ಇಲ್ಲಿ ಬ್ರಾಹ್ಮಣ ಶಾಹಿಯಾಗಿ ಮನುವಾದಿಗಳಾಗಿ ಪರಿವರ್ತನೆಗೊಂಡು ಅವರುಗಳು 1925ರಲ್ಲಿ ಸ್ನೇಹಿತರೆ 1925ರಲ್ಲಿ RSS ಅಂತ ಕಟ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಅವರು ಈ ರಾಷ್ಟ್ರದವರೇ ಅಲ್ಲ, ಅವ್ರು ಕಟ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಅವ್ರು ಕಟ್ತಾರೆ. ಈ ವಿಚಾರಕ್ಕೆ ಮುಂದೆ ಬರ್ತೇವೆ. ಅದಕ್ಕಿಂತ ಮುಂಚೆ ನಾವೆಲ್ಲ ಒಂದು ಅಂತ ಹೇಳಿದ್ರಲ್ಲ, ಕನಕದಾಸ ಹೇಳಿದ್ರಲ್ಲ, ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದಲ್ಲಿ ಏನಾದರೂ ಬಲ್ಲಿರ ಅಂತ. ಆ ಕಡೆ ನೀವು ಗಮನ ಸೆಳಿತೀನಿ, ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಇವೆಲ್ಲ ಓದಿರಬೇಕು, ಮತ್ತು ಅಂತಿಮವಾಗಿ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ನೀವು ಸ್ನೇಹಿತರು ಒಂದ್ ಸ್ವಲ್ಪ ಈ ಕಡೆ ಯೂತ್ಸ್, ನೀವು ನಮಗೆ ಶಕ್ತಿ ನೀವೇ ಸ್ವಲ್ಪ ಭವಿಷ್ಯತ್ತಿಗೆ. ಈ ಬೋರಿಂಗ್ ಆದ್ರೂ ನಿಮ್ಗೆ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ ಪ್ಲೀಸ್, ಆ ರಿಕ್ವೆಸ್ಟ್. ಮೊಬೈಲ್ ಸ್ವಲ್ಪ ಆಫ್ ಮಾಡಿದ್ರೆ ಸಂತೋಷ. ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಏನೋ ಗರ್ಲ್ ಫ್ರೆಂಡ್ಸ್ ಅವರು ಏನೋ ಮೆಸೇಜ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಕೋಆಪರೇಟ್ ಮಾಡಿ, ಅರ್ಥ ಆಗ್ತದೆ ಅಲ್ವಾ ಅಮ್ಮ? ನಾನು ಹೇಳ್ತಾರೆ ಸರಿ ಇದೆಯಾ ನೋಡಿ. ಅವ್ರ ಯಂಗ್ಸ್ಟರ್ಸ್ಗಳು ಆ ಏಜ್ ಸ್ವಲ್ಪ ಸಹಜ ಅದು, ನಾನು ಒಪ್ಕೊಳ್ತೀನಿ ಸರ್. ಯಾಕೆ ಇಲ್ಲಿ ಈ ಸಭೆ ನಾನು ತುಂಬಾ ಗಂಭೀರವಾಗಿ ಹೇಳ್ಬೇಕು ಅಂತ ನಾನು ನಿಂತಿದ್ದೀನಿ. ನೀವು ಗಂಭೀರವಾಗಿ ಕೇಳಬೇಕು. ನಾವೆಲ್ಲ ಮೂಲ ನಿವಾಸಿಗಳು, ಭಾರತೀಯರು ಅಂತ. ನಾವೆಲ್ಲ ಕಚ್ಚಡಿ ಇವತ್ತು ಬೇರೆ ಬೇರೆ ಆಗಿದ್ದೀವಿ, ಛಿದ್ರ ಆಗಿದ್ದೀವಿ. ಆದ್ರೆ
ನಾವು ಹೇಗೆ ಮೂಲ ನಿವಾಸಿಗಳು, ನಾವ್ ಹೇಗೆ ಭಾರತೀಯರು, ನಾವೆಲ್ಲ ಹೇಗೆ ಒಂದು ಇದು ತಿಳ್ಕೊಬೇಕಲ್ವಾ ಕನಕದಾಸರು ಬೇರೆ ಹೇಳ್ಬಿಟ್ಟಿದ್ದಾರೆ ಅಲ್ವಾ, ಕುಲವೆಂದು ಒಡೆದಾಡಿದರೆ ನಿಮ್ಮ ಕುಲದ ನೆಲೆ ಏನಾದ್ರೂ ಬಲ್ಲಿರ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಒಂಚೂರು ಹುಡುಕ್ಬೇಕಲ್ಲ ಹಂಗಾರೆ. ಇವರೆಲ್ಲ ಇಲ್ಲಿ ಕೂಳ್ತಿರೋರು ಎಲ್ಲ ಒಂದು ಜೀನ್ಸ್. ನಮ್ಗೆಲ್ಲ ಜೀನ್ಸ್ ಬೇಕಾದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ನಾವು ಹಿಂದೂ ಯಾವ್ದೇ ಜೀನ್ಸ್ ತಗೊಂಡು DNA ತಗೊಂಡು ಟೆಸ್ಟ್ ಮಾಡಿಸಿ, ಇದೆಲ್ಲ ಭಾರತೀಯದ್ದು ಮೂಲ ನಿವಾಸಿಗಳು. ಆದ್ರೆ ಮನೋವಾದಿಗಳು ಬಂದವರಿಗೆ ಅವ್ರು ಯಾರು ಇಲ್ಲ ಅವಲ್ಲ. ಆದ್ರೆ ಇವತ್ತು ಅವ್ರಿಗೆ ಬಾಧಲಾಗ್ತದೆ ಎಲ್ಲ ಸ್ನೇಹಿತರೆ. ಬಟ್ ಇಷ್ಟು ಸಮುದಾಯಗಳು 80% ಸಮುದಾಯಗಳು ಇಲ್ಲಿ ಭಾರತೀಯರು ಮೂಲ ನಿವಾಸಿಗಳು ಹೇಗೆ, ಇದಕ್ಕೊಂದು ನಿಮಗೆ ಸಣ್ಣ ಸ್ವಲ್ಪ ಇತಿಹಾಸ ಅಧ್ಯಯನದ ಇತಿಹಾಸ ನಿಮ್ಗೆ ಹೇಳ್ತೀವಿ. ದಯಮಾಡಿ ಇದು ಸೀರಿಯಸ್ ಆಗಿ ಕೇಳಿ. ಸ್ವಲ್ಪ ಇದನ್ನ 2 ಭಾಗ ನಿಮ್ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ. ಬೋರಿಂಗ್ ಸಬ್ಜೆಕ್ಟ್ಸ್ ಸುಸ್ತಾಗ್ಬಿಟ್ಟು ದಯಮಾಡಿ ಯಾವ ಕ್ರಿಸ್ತ ಪೂರ್ವ ಮತ್ತು ಕೇಳಿ. ಈ ಭೂಮಿ ಮೇಲೆ ನಾಗರಿಕತೆ ಬಂದಪ್ಪ. ಈಗ ನಾವೆಲ್ಲ ಒಂದು ನಾವು ಮೂಲ ನಿವಾಸಿಗಳು ಭಾರತೀಯರು ಅಂತ ಖಾತ್ರಿ ಪಡಿಸೋದಕ್ಕೋಸ್ಕರ ಅಧ್ಯಯನದ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಭೂಮಿ ಮೇಲೆ ಏನು ವಿಶ್ವ ಇದೆ, ಆ ವಿಶ್ವದ ಭೂಮಿ ಇದೆ. ಆ ವಿಶ್ವದಲ್ಲಿ ಭೂಮಿ ಮೇಲೆ ಏನ್ ನಾಗರಿಕತೆ